ಭಾಳ ಗರಮ್ ಐತಲ್ರಿ ಅದಕ್ಕಲ್ಲೇ ಸ್ವಲ್ಪ ತಂಡ ಮಾಡಂಬರಿ ಮಕ್ಕ ಯಾರು ಕೂಡ ಮಾತಾಡತ್ತ ವೈನಿ ಜೊತೆ ಒಂದೇ ಚಾನಲ್ ನೋಡ್ತಾಳ್ರಿ ಮತ್ತೆ ಯಾವ ನೋಡಂಗೆ ಹೇಳ್ರಿ. ಸೊ ಹಾಯ್ ಹಲೋ ವೆಲ್ಕಮ್ ಟು ಅನದರ್ ಬ್ಲಾಗ್ ಗೈಸ್. ಇವತ್ತಿನ ವಿಡಿಯೋ ನಮ್ಮ ಮನೆ ಮ್ಯಾಗಿಂದ ಸ್ಟಾರ್ಟ್ ಮಾಡಿ ನಗರಿ ಇಟ್ಟು ಚಂದ ವ್ಯೂ ಆಯ್ತಲ್ರಿ, ನಿಮ್ಗೆ ಹೇಳಕ್ಕೆ ಹೋಗ್ಬಾರ್ದ, ಬರ್ರಿ ನಿಮಗೆ ತೋರಿಸ್ತೀನಿ. ಗಾಯ್ಸ್ ಮುಂಜಾನೆ ಇಟ್ಟು ಚಂದ ವ್ಯೂ ನೋಡಾಕ ಮುಂಜಾನೆ ಎದ್ದು ಬರ್ತೇನೆ ರೀ. ಯಾಕಂದ್ರೆ ಇದು ನೋಡಿದ್ರೆ ಫುಲ್ ಎನರ್ಜಿ ಬರ್ತದ ಬ್ಲಾಗ್ ಮಾಡಾಕ, ಮತ್ತು ಪಕ್ಷಿಗಳದ್ದು ಆವಾಜ್ ಕೇಳಿಸ್ತದ, ಅದ್ರ ಸಂಬಂಧ ಗಾಯ್ಸ್ ಮನೆ ಬಂದು ನೋಡಿದ್ರೆ ಮನ್ಯಾಗ ಯಾರು ಇಲ್ರಿ. ಈಗ ಇಲ್ಲಿ ಮನೆ ಯಾರು ಇಲ್ಲ, ಅಕ್ಕರು ಇಲ್ಲ, ಎಲ್ಲೂ ಹೋಗ್ಯಾರ ಅವ್ರ ಕೆಲ್ಸಕ್ಕೆ. ಈಗ ಮನ್ಯಾಗಂತೂ ನಾವು ಒಬ್ಬನೇ ಅದೇನ್ರಿ. ಪಟ ಜಳಕ ಮಾಡಿ ಸ್ವಲ್ಪ ಚಾ ನಾಷ್ಟ ಗಿಷ್ಟ ಮಾಡಿ ಸ್ವಲ್ಪ ಚಾ ಕೊಡ್ದು ಸೀದಾ ಸಿಗ್ತೀನಿ ರೀ ನಿಮ್ಗೆ. ಏನಂದ್ರೆ ದಿನ ನಮ್ಮ ಮಮ್ಮಿನ ನಮ್ಮ ಪಪ್ಪಾರ ಮತ್ತು ನಮ್ಮ ಅಕ್ಕರ ಯಾರೂ ಇರಂಗಿಲ್ಲ. ಯಾಕಂದ್ರೆ ಅವರು ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾರ. ಅದಕ್ಕೆ ಮತ್ತು ನೋಡ್ರಿ ಜಳಕ ಮಾಡಿ ಬರೋಣ. ಸೊ ಗಾಯ್ಸ್ ಫೈನಲಿ ಜಳಕ ಮಾಡಿ ಬಂದಿನಗರಿ. ನಿಮ್ಗೆ ಅನ್ಸತ್ತಿರ್ಬೇಕು ಇದು ಹಂಗೆ ಮತ್ತೆ ಅದೇ ಹಾಕೊಂಡಾನಂತ. ಏನಂದ್ರೆ ನಿನ್ನೆ ರಾತ್ರಿ ಹಾಕೊಂಡಿದ್ದೆ, ಅದ್ರ ಸಂಬಂಧ ಅಟ್ಟು ಹೊಲಸೂ ಆಗಲಿಲ್ಲ, ಮತ್ತು ಇದೇ ಹಾಕೊಂಡೇನ್ರಿ. ಅದಕ್ಕಲ್ಲೇ ನಡ್ರಿ ಚಾಯ್ ಕುಡಿಯೋಣ ಒಂದು ಸ್ವಲ್ಪ. ಗಾಯ್ಸ್ ಮನ್ಯಾಗ ಯಾರೂ ಇಲ್ಲ, ಅದ್ರ ಸಂಬಂಧ ನಾವೇ ಚಾಯ್ ಮಾಡೋಣ ಬರ್ರಿ ಇವತ್ತಿನ ಬ್ಲಾಗ್ದಾಗ. minutes later. ಗೈಸ್ ಫೈನಲಿ ಚಾಯ್ ಮಾಡಿನಗರಿ, ಬರೀ ಟೇಸ್ಟ್ ಮಾಡೋಣ ಹೆಂಗಾಗ್ಯದ ಅಂತ. ಭಾಳ ಗರಮ್ ಐತಲ್ರಿ ಅದಕ್ಕಲ್ಲೇ ಸ್ವಲ್ಪ ತಂಡ ಮಾಡಂಬರಿ. ಚಲೋ ಆಗ್ಯದ, ಸ್ವಲ್ಪ ಸಕ್ರೆ ಕಮ್ಮಿ ಆಗ್ಯದ್ರಿ ಅದಕ್ಕಲ್ಲೇ. ಬರ್ರಿ ಗಾಯ್ಸ್ ಸೀದಾ ಸಿಗ್ತೀನಿ ಚಾಯ್ ಆಗೋದ್ಮ್ಯಾಗ. ಅಲ್ಲಿ ಚಾಯ್ ಕೊಡ್ತೇನ್ರಿ. ನಮ್ಮ ಅಕ್ಕನ ಕಡೆ ಹೋಗೋಣ ಬರ್ರಿ. ಏನಾಯ್ತು ಏನು ಮಾಡತ್ತಳ ನಮ್ಮ ಅಕ್ಕ. ಮುಂಜಾನೆ ಹಾಕಿ ಭೇಟಿ ಮಾಡ್ಲಿಕ್ಕಂದ್ರೆ ಒಂದು ಥರನೇ ಆತದ್ರಿ. ಅಕ್ಕಿ ಕಾಡ್ಸೋದಾಗ್ಲಿ ಹೊಡೆಯೋದಾಗ್ಲಿ. ಗಾಯ್ಸ್ ಇಲ್ಲಾಗಾರಿ ನಮ್ಮ ಅಕ್ಕರ್ ಇಲ್ಲಿ ಅಡುಗೆ ಮಾಡತ್ತಾಳ. ಅಂದ್ರೆ ನಮ್ಮ ಅಕ್ಕನ ಕೂಡ ಮಾತಾಡತ್ತಿದ್ಲು. ಅಂತಾಗೂ ಆರಾಮಿಲ್ರಿ, ಭಾಳ ದಿವಸ ಐತೆ. ಏನ ಆಗ್ಯದ? ನೆಗಡಿ ಕೆಮ್ಮದು ಜ್ವರ ಬಂದದ. ಈಗ ಹೆಂಗ ಅನ್ಸತ್ತ? ಆರಾಮಿಲ್ಲ, ದವಾಖಾನಿಗೆ ಹೋಗ್ಬೇಕು. ದವಾಖಾನೆಗಳು ಹೋಗಿ ಬಂದಿ? ಆಮೇಲೆ ಓದ್ತೀನಿ. ಆಮೇಲೆ ಓದ್ತಿ? ಮತ್ತೆ ಈಗ ನಮ್ಮ ಅಕ್ಕ ಯಾರು ಕೂಡ ಮಾತಾಡತ್ತ? ವೈನಿ ಜೊತೆ. ಯಾವ ವೈನಿ? ಸೋನಿ. ಬಾಂಬೆಗೆ ಬರ್ತೀನಿ. ಯಾರು? ನೀ? ನಾ ನೋಡ್ಬೇಕು. ನೀ ಯಾರ್ಯಾರು ಹೊಂಟಿರಿ? ನಾ ಶಶಿಕಲಾ ಅಕ್ಕ. ಅದಕ್ಕಲ್ಲೇ ಫೋನ್ದಾಗ ಮಾತಾಡತ್ತಾಳಿಕಿ. ನಾ ಅದೇ ಅನ್ನತೀನಿ ಇಟ್ಟೋತಕ್ಕ ಯಾರು ಕೂಡ ಮಾತಾಡತ್ತಾಳ. ಅದ್ರ ಪ್ಲಾನ್ ನಡ್ದದಕ್ಕಿಂದ ಹೆಂಗ್ ಮಾತಾಡ್ಕೋತೀನಿ. ಒಂದ್ ತಾಸ ಆಯ್ತು ಮಾತಾಡ್ಕೋತ ಕೂತ. ನೀನು ಹೊಂಟಿ? ಯಾವಾಗ ಹೋಗ್ತೀರಿ? ಇವತ್ತು ಇನ್ನ ಪ್ಲಾನ್ ನಡ್ದದ. ನಮ್ದು ಟೊಂಟೋನಿ ಇಲ್ಲೇ ನಿಂತದಾಗರಿ. ಅದಕ್ಕೆ ವರ್ಷದಿತ್ತು ಕರೆ ತೊಳೆದಿತ್ತ, ಆದ್ರೆ ವರ್ಷಲಕ್ ಆಗ್ಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದ್ರ ಸಂಬಂಧ ಇಲ್ಲೇ ಆಗ್ಯಾರ. ಇಲ್ಲೇ ನಿಂತದ್ರ ನಮ್ಮ ಟೊಂಟೋನಿ. ಇದಕ್ಕೆ ನಾಳೆಗಿತ್ತು ನಾಡ್ದು ತೊಳೆಯೋಣ್ರಿ ಬರ್ರಿ. ಅಜ್ಜಿ ಏನು ಮಾಡತ್ತಾರ ಬರ್ರಿ ನೋಡ. ಅಜ್ಜಿ ಯಪ್ಪ ಬೇಕಾರೆ ಚಾಯ್ ಕುಡಿಯತ್ತಾಳಾಗರಿಕಿ. ಮತ್ತು ನಮ್ಗೆ ಚಾ ಎಲ್ಲೈತಿ? ಅದು ಇಟ್ಟೈತಿ ಕುಡೀನಿ. ಅಜ್ಜಿಯಾರು ಚಾ ಕುಡಿಯತ್ತಾರ. ಇನ್ನೊಬ್ಬಕ್ಕೆ ಅಜ್ಜಿ ಬಂದಾರ. ಈ ಅಜ್ಜಿ ತಂಗಿರಿ, ಈ ಅಜ್ಜಿಯರ್ ತಂಗಿರಿ. ಈ ಅಜ್ಜಿ ಚಾ ಕುಡಿಯತ್ತಾರ. ಅಜ್ಜಿ ತಗೊಂಡ್ರ ಅಯ್ಯ ಇಬ್ರು ಅಕ್ಕ ತಂಗಿಯಾರ ಕೂತಾರಾಗ್ಯಾರಿ. ಗೈಸ್ ಅಗಾರಿ ನಮ್ಮ ಆಯರ್ ಮುಂಜಾನೆ ಅದು ಕೊಡಲ್ಲೇ TV ಚಾಲೋ ಐತ್ರಕ್ಕಿಂದ ಚಾಲೋ ಮಾಡಿದ್ರಿ. ಬರೀ ಒಂದೇ ಚಾನಲ್ ನೋಡ್ತಾಳ್ರಿ, ಮತ್ತೆ ಯಾವ ನೋಡಂಗೆ ಹೇಳ್ರಿ. ಒಂದೇ ಚಾನಲ್, ಅದು ಕನ್ನಡ ಕಲರ್ಸ್ ಅದು ಒಂದು ಏನು ಆಗ್ತತ್ ನೋಡ್ರಿ ಅದೇ ನೋಡ್ಕೋತ ಒಂದೇ ಚಾನಲ್ ನೋಡ್ತಲ್ರಿ. ಯಾವ್ದು ಒಂದು ಚಾನಲ್ ಫಸ್ಟ್ಗೆ ಹಚ್ಚತದ ನೋಡ್ರಿ ಅದೇ ನೋಡ್ಕೋತ ಕೊಂಡಿರ್ತಾಳ್ರಿ. ಮತ್ತು ಉಳ್ಕಿದ ಯಾವನೇ ನೋಡಂಗಿಲ್ರಿ. ಹೇಳ್ಬೇಕು ಹೋಗ್ಬೇಕಂದ್ರೆ ಇಷ್ಟೇ.
ಅವರಿಗೆ ಮುಂದೆ ಚಾನಲ್ ಹೊಡೆಯೋದೇ ಗೊತ್ತಿಲ್ಲ, ಅಂದರೆ ಮುಂದೆ ಚಾನಲು ಅದ ಅಂತ ಗೊತ್ತಿಲ್ಲ. ಒಂದು ಯಾವ್ದಾರ ಪರ್ಟಿಕ್ಯುಲರ್ ಒಂದು ಯಾವ್ದಾರ ಚಾನಲ್ ಹಚ್ಚುತ್ತೆ ಅಂದ್ರೆ ತಿಳ್ಕೊರಿ, ಅದೇ ನೋಡ್ತಾಳ್ರಿ, ಚಂತನ ಅದೇ ನೋಡ್ತಾಳೆ. ನಾವು ಹಚ್ಚಿ ಕೊಡೋ ತಕ್ಕ ಬೇರೆ ಯಾವ್ದು ನೋಡಂಗಿಲ್ಲ ರೀ. ಗಾಯ್ಸ್ ಅಯ್ಯರ ಜ್ಯೂಸ್ ಕೊಟ್ಟಾರ್ರಿ. ನಿನ್ನೆದ ಜ್ಯೂಸ್ ಇವತ್ತು ಕೊಡತ್ತಾರ. ಹಾಗಾದ್ರೆ ನಮ್ಮ ಅಯ್ಯರ ಅಂದರೆ ನಿನ್ನೆ ಅವ್ರಿಗೆ ಯಾರೋ ಕೊಟ್ಟಿದ್ರೆ ಕಾಣಿಸ್ತದ, ಅದಕ್ಕಲ್ಲೇ ಸ್ವಲ್ಪ ಕೊಡ್ದು ನನಗೆ ಕೊಡತ್ತಾಳ್ರಿ. ಇದು ನಡ್ರಿ ಹೊಯ್ದ ಮನೆಗೆ ಹೋಗಿ ಫ್ರೀಜ್ನಾಗ ಇಟ್ಟು ಆಮೇಲೆ ಕೊಡ್ಯಾಡ್ರಿ ಸ್ವಲ್ಪ ತಣ್ಣಗೆ ಆದ್ಮ್ಯಾಗ. ಗಾಯ್ಸ್ ಅಯ್ಯರ್ ಜ್ಯೂಸ್ ಕೊಟ್ಟಿದ್ರಲ್ಲ ಅದು ಫ್ರೀಜ್ನಾಗ ಇಟ್ಟು ಸ್ವಲ್ಪ ಕೋಲ್ಡ್ ಆಗ್ಯದ, ಬರ್ರಿ ಕುಡಿಯೋಣ. ಗಾಯ್ಸ್ ಫೈನಲಿ ನಮ್ಮ 20ನೇದು ಸ್ವಲ್ಪ ಸೈಲೆನ್ಸರ್ ಕ್ರ್ಯಾಕ್ ಆಗಿತ್ತಲ್ಲ, ಅದು ಇವತ್ತು ಅಂಕಲ್ ವೆಲ್ಡಿಂಗ್ ಮಾಡೋರು ಅವ್ರು ಬಂದಾರೋ ಇಲ್ಲ ಅಂತ ನೋಡ್ಕೊಂಬರೋದೈತಿ ರೀ. ಬರ್ರಿ, ಅಂದರೆ 2 ದಿವ್ಸ ಬಿಟ್ಟು ಬಂದಿದ್ರೆ ಅದ್ರ ಸಂಬಂಧ ಇವತ್ತು ಹೊಂಟೀನಿ ರೀ. ಇವತ್ತರ ಇರ್ತಾರೋ ಇಲ್ಲ ಗೊತ್ತಿಲ್ಲ. ಇವತ್ತು ಮಹಾಶಿವರಾತ್ರಿನೂ ಐತಿ, ಅದ್ರ ಸಂಬಂಧ ಇವತ್ತು ಬಹುಶಃ ಸುತ್ತಿನೇ ಇದ್ರಬೇಕು. ಒಂದು ಸತ ಹೋಗಿ ಬರೋಣ. ಮಮ್ಮಿಯರ್ ಆಗಾರಿ ಜೋಳಗ ಬಿಸಿಲಿಗೆ ಹಾಕಿ ಮತ್ತು ಎಲ್ಲೇ ಬಿಟ್ಟು ಹೋಗ್ಯಾರಾಗಾರಿ, ತೆಗ್ದೇ ಇಳ್ಳಾಗಾರಿ ಮಮ್ಮಿಯಾರು ಆಗಾರಿ. ಅದಕ್ಕೆ ಅದರ ಸಂಬಂಧ ಒಂದು ಸತ ನೋಡ್ಕೊಂಬರೋಣ, ಇದ್ರೆ ಮಾಡ್ಸ್ಕೊಂಬರೋಣ, ಇಲ್ಲಿಕಂದ್ರೆ ಮತ್ತೆ ವಾಪಸ್ ಬರೋದ್ರೆ ನಡ್ರಿ ಹೋಗೋಣ. ಗಾಯ್ಸ್ ಈಗ ರೀ ನಮ್ಮ 20ಗೆ ಭಾಳ ದಿವಸ ಆಯ್ತು ತೊಳೆದೇ ಅಲ್ರಿ. ಯಾಕಂದರೆ ಇಲ್ಲಿ ಕ್ರ್ಯಾಕ್ ಆಗಿತ್ತಲ್ಲ, ಇದು ಇಲ್ಲಿ ಕ್ರ್ಯಾಕ್ ಆಗ್ಯದಲ್ಲ, ಅದಕ್ಕೆ ಅದು ಅಣ್ಣಾರು ಅಂದಿದ್ರೆ ಅನ್ಕೋತಕ್ಕ ತೊಳಿಬೇಡ್ರಿ, ಅದು ವೆಲ್ಡಿಂಗ್ ಆಗಸನೇ ತೊಳಿರಂತ. ಅದರ ಸಂಬಂಧ ತೊಳೆದೇ ಅಲ್ರಿ. ಈಗ ಎಷ್ಟು ಹೊಳ್ಸಾಗ್ಯದ ಈಗ ರೀ. ಇವತ್ತು ಸ್ವಲ್ಪ ವರ್ಷಿದ್ದೆ ಹೆಚ್ಚು ಕಡೆ ನೋಡ್ರಿ, ಹೆಚ್ಚು ಕಡೆ ಆಗ್ಯಾರ, ಪೂರಾ ಹೊಲ್ಸಾಗ್ಯದ್ರಿ ಇದು. minutes later. ಗಾಯ್ಸ್ ವೆಲ್ಡಿಂಗ್ ಅಂಗಡಿ ಬಂದಿನಗರಿ. ಅಂಕಲ್ ಬೇರೆಯವ್ರ ಗಾಡಿ ರಿಪೇರಿ ಮಾಡತ್ತಿದ್ರು. ಇಲ್ಲಿ ಇಲ್ಲಿ ಅದ ಇದೆ ಕ್ರ್ಯಾಕ್ ಆಗ್ಯದ, ಇದೇ ವೆಲ್ಡಿಂಗ್ ಮಾಡಿಸಿದೈತಿ. An hour later. ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದೇನು ರೀ. ಏನಾಯ್ತಂದ್ರೆ ನಾವು ವೆಲ್ಡಿಂಗ್ ಮಾಡ್ಸೋಕೆ ಗಾಡಿಗೆ ಒಯ್ದಿದ್ದೆ. ಏನಾಯ್ತಂದ್ರೆ ಅಂಕಲ್ಗೆ ಹೇಳಿದೆ, ಅಂಕಲ್ ಸ್ವಲ್ಪ ವೆಲ್ಡಿಂಗ್ ಮಾಡ್ಸೋದಿತ್ತಂತ ಹೇಳಿದೆ. ಅಂಕಲ್ ಏನಂದ್ರೆ ಇದಕ್ಕೆ ಬರೀ ಕ್ರ್ಯಾಕ್ ಬೀಳ್ತದ, ಅದು ಪೂರಾ ಸೈಲೆನ್ಸರ್ ಬಿಚ್ಚಿ ಅಂದರೆ ವೆಲ್ಡಿಂಗ್ ಹೊಡಿಬೇಕು, ಪೂರಾ ರೌಂಡ್ ವೆಲ್ಡಿಂಗ್ ಹೊಡಿಬೇಕು. ಅದ್ರ ಸಂಬಂಧ ಅಂಕಲ್ ಏನಂದ್ರೆ ಅದು ಖರ್ಚು ಎಷ್ಟು ಆಗ್ತದ ಅಂದೆ. ಅಂಕಲ್ ಅಂದ್ರೆ 300-500 ತನಕ ಆಯ್ತದ ಅಂದ್ರೆ. ಅದಕ್ಕೆ ನಾ ಏನಂದೆ, ಅಂಕಲ್ ಅದು ಇಷ್ಟಿಗೆ ಒಂದು ಸ್ವಲ್ಪ ಕ್ರ್ಯಾಕ್ ಬಿದ್ದದ ಅಂಕಲ್, ಎಲ್ಲ ಅದು ಪೂರಾ ಬಿಚ್ಚೆ ಹೊಡಿಬೇಕು, ಇಲ್ಲಿಕಂದ್ರೆ ಅದು ಪೂರಾ ಇದನ್ನೇ ಪೂರಾ ಜಂಗಾಗಿ ಪೂರಾ ಬಿಚ್ಚತದಂದ ಅಂದ್ರೆ. ಅದಕ್ಕಲ್ಲಿ ನಾ ಸೀದಾ ಮನೆಗೆ ಬಂದೆ. ಯಾಕಂದರೆ ಅಮೌಂಟ್ನೂ ಕಮ್ಮಿ ಇತ್ತು, ಮತ್ತು ಪಪ್ಪರಿಗೂ ಗೊತ್ತಿದ್ದಿದ್ದಿಲ್ಲ. ಬರೀ ಪಪ್ಪರಿಗೆ ಸ್ವಲ್ಪ ವೆಲ್ಡಿಂಗ್ ಹೊಡ್ಸೋದಿತ್ತು ಇಟ್ಟೇ ಹೇಳಿದ್ದೆ. ಅದ್ರ ಸಂಬಂಧ ಪಪ್ಪರಿಗೆ ಕೇಳಿ ಅದು ಸೀದಾ ಹೊಡಿಸಿ ಅದು ಪೂರಾ ಮತ್ತೊಮ್ಮೆ ಅದು ಹೋಗಿ ಅಲ್ಲಿ ಅಂಕಲಿಗೆ ಸ್ವಲ್ಪ ಮಾತಾಡಿ ಅದು ಮತ್ತು ಚಲೋ ಮಾಡಿಸ್ಬೇಕು. ಅದಕ್ಕಲ್ಲಿ ಸ್ವಲ್ಪ ಟೈಮ್ ತೊಗೊಂಡೆ. ಅದ್ರ ಸಂಬಂಧ ಅಂಕಲ್ ಹೇಳಿ ನಾಳೆ ಬರ್ತೀನಿ ಅಂತ ಹೇಳಿದೆ. ಆದರೆ ಪಪ್ಪರಿಗೆ ಒಂದು ಮಾತು ಕೇಳಿ ಹೋಗ್ತೇನೆ ರೀ ನಾಳೆ. ಎನಿವೇಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.